ಓಂ ನಮಃ ಹರಿ ಓಂ. ಈ ನಿಮ್ಮ ಶ್ರೀ ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ನನ್ನ ಚಾನಲ್ ಸರ್ವವಿದ್ಯಾ ನಮ್ಮ ಚಾನಲ್, ಹಾಗೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಒಳ್ಳೆ ಗ್ರಹಗತಿಗಳದು 9 ಗ್ರಹ, 12 ರಾಶಿ, 27 ನಕ್ಷತ್ರಗಳ ಮತ್ತು ಮೂಲ ಮಂತ್ರಗಳನ್ನ ಹಾಕ್ತಾ ಇರ್ತೀನಿ. ಯಾರಿಗೇ ದೋಷ ಇದ್ರೂ ಸಹ ಆ ಮಂತ್ರ ಹೇಳ್ಕೊಳ್ತಾ ಇದ್ರೆ ಒಳ್ಳೆಯದಾಗತ್ತೆ. ಹಾಗೂ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೀವು ಮಾಡ್ತಕ್ಕಂಥ ಒಂದು ಲೈಕು, ಒಂದು ಸಬ್ಸ್ಕ್ರೈಬರು ಮತ್ತು ಒಂದು ವಿಡಿಯೋ ನೀವು ನೋಡಿದಾಗ ನಾನು ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಧನ್ವಂತರಿ ಹೋಮವನ್ನು ಏರ್ಪಡಿಸಲಾಗಿದೆ. ಆ ದಂಪತಿಗಳಿಗೆ ಸುಮಾರು 10 ವರ್ಷಗಳಿಂದ ಅನಾರೋಗ್ಯ ಕಾಡ್ತಾ ಇತ್ತು. ಈಗ ಅವರಿಗೆ ಒಂದು 6 ತಿಂಗಳಿಂದ ನಮ್ಮ ದೇವಸ್ಥಾನ, 10 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಎಲ್ಲಾ ದೇವಸ್ಥಾನಗಳಿಗೂ ಹೋಗಿ ಎಲ್ಲಾ ನೋಡಿಕೊಂಡು ಎಲ್ಲಾ ಪರಿಹಾರಗಳು ಮಾಡ್ಕೊಂಡು ಬಂದಿದ್ರು. ಆದ್ರೆ ಸಹ ಅವರಿಗೆ ಏನು ಅನುಕೂಲ ಆಗಿರಲಿಲ್ಲ. ಅದರಿಂದ ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದರು. 6 ತಿಂಗಳ ಹಿಂಭಾಗ, 6 ತಿಂಗಳ ಕೆಳಗಡೆ ನಾನು ಮಂತ್ರ ಎಲ್ಲ ಹೇಳ್ಕೊಟ್ಟಿದ್ದೆ. ಅವರಿಗೆ ಧನ್ವಂತರಿ ಹೋಮವನ್ನು ಇವತ್ತು ಏರ್ಪಡಿಸಲಾಗಿದೆ. ಅವರಿಗೆ 6 ತಿಂಗಳಿಂದ ತುಂಬಾ ಆರೋಗ್ಯ ಚೆನ್ನಾಗಿದೆ. ನೋಡಿ, ಧನ್ವಂತರಿ ಹೋಮವನ್ನು ಯಾರು ಹೇಳ್ತಾರೋ, ಯಾರು ಕೇಳಿಸ್ಕೊಳ್ತಾರೋ ಅವರಿಗೆ ತುಂಬಾ ಒಳ್ಳೇದಾಗುತ್ತೆ. ಓಂ ಧನ್ವಂತರಿ ಮಹಾಮಂತ್ರ ಧ್ಯಾನಂ ಅಚ್ಯುತಾನಂತ ಗೋವಿಂದ ವಿಷ್ಣು ನಾರಾಯಣಾಮೃತ ರೋಗಾಗ್ನೇ ನಾಶಯಾಶೇಷ ನಾಶೋ ಧನ್ವಂತರೇ ಹರೇ ಆರೋಗ್ಯಂ ದೀರ್ಘಮಾಯುಷ್ಯಂ ಬಲಂ ತೇಜೋ ಧಿಯಂ ಶ್ರಿಯಂ ಸ್ವಭಕ್ತೇಭ್ಯೋ ನುಗ್ರಾಣ್ಯಾಂತೋ ವಂದೇ ಧನ್ವಂತರಿ ಹರೇ. ಧನ್ವಂತರೇಮೇಮಂ ಶೋಕಂ ಭಕ್ತ್ಯಾ ನಿತ್ಯಂ ಪಠಂತಿ ತೇ ಅನಾರೋಗ್ಯಂ ನ ತೇಷಾಂ ಸ್ಯಾತ್ ಸುಖಂ ಜೀವಂತಿ ತೇ ಕ್ಷಣಂ. ಮಂತ್ರ ಬರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಳಹಸ್ತಾಯ ವಜ್ರಾಜ ಲೋಕಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹ. ನೋಡಿ, ಗಾಯತ್ರಿ ಮಂತ್ರ ಈ ತರ ಬರುತ್ತೆ. ಓಂ ವಾಸುದೇವಾಯ ವಿದ್ಮಹೇ ಓಂ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ತಾರಕ ಮಂತ್ರ ಬರುತ್ತೆ. ಓಂ ದಂ ದಂ ಧನ್ವಂತರಯೇ ನಮಃ, ಓಂ ದಂ ದಂ ಧನ್ವಂತರಯೇ ನಮಃ, ಓಂ ದಂ ದಂ ಧನ್ವಂತರಯೇ ನಮಃ. ಆಮೇಲೆ ಧ್ಯಾನ ಮಾಡ್ಕೋಬೇಕಾಗತ್ತೆ. ಶಂಕಂ ಚಕ್ರಂ ಜಲೂಕಂ ದದದ ಮೃತ ಘಟಂ ಚಾರು ದೌರ್ಭೀಶ್ಚ ದುರ್ಭಿಃ ಸೂಕ್ಷ್ಮ ಸ್ವೇಚ್ಛಾತಿ ವೃದ್ಧ್ಯಾ ಶುಕುಂ ಪರಿವಿಲಸನ್ಮೂಳಿ ಮಂಬೋಜ ನೇತ್ರಂ ಕಾಲಾಂಬೋಧ ಜ್ವಲಾಂಗ ಕಟಿತ ವಿಟಿಲಸ ರುಪಿ ಪೀತಾಂಬರಾಢ್ಯಂ. ಓಂ ವಂದೇ ಧನ್ವಂತರೀಂ. ಓಂ ಓಂ ಮಹಾವಿಷ್ಣವೇ ಸ್ವಾಹ. ಓಂ ನಮೋ ಮಂತ್ರ ಈ ಥರ ಬರುತ್ತೆ. ನೋಡಿ, ಮೂಲ ಮಂತ್ರ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಳಸಹಸ್ತಾಯ ಸರ್ವಭಯ ವಿನಾಶನಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯ ನಿಧಯೇ ಮಹಾವಿಷ್ಣವೇ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ಅಂತಕ್ಕಂಥ ಮಂತ್ರ ಬರುತ್ತೆ. ಅದರಿಂದ ಈ ಥರದ ಹೋಮ ಮಾಡೋದ್ರಿಂದ ಅವರಿಗೆ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಯಶಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತೆ. ಯಾಕೆಂದ್ರೆ ನಮಗೆ ಆ ಧನ ಇರ್ಬೋದು, ಆಸ್ತಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಂತಸ್ತು ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲಾನು ಸಹ ಒಂದೇ ಬರುತ್ತೆ. ಆರೋಗ್ಯ ಚೆನ್ನಾಗಿಲ್ಲದೆ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅದರಿಂದ ಈ ಧನ್ವಂತರಿ ಸ್ವಾಮಿ ಮಹಾವಿಷ್ಣು ಅವ್ರ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಕೊಟ್ಟು ಯಶಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.